ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿ ಕಬಾಬ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಲಸಿನಕಾಯಿ ಕಬಾಬ್ನ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಹಲಸಿನ ಬಡಕನ್ನು ತಗೊಂಡಿದ್ದೀನಿ. ಹಲಸಿನಕಾಯಿ ಅಂತಲೂ ಕೂಡ ಕರಿತೀವಿ. ತುಂಬ ಚಿಕ್ಕದು ಅಲ್ಲ ಮತ್ತು ತುಂಬ ದೊಡ್ಡದು ಅಲ್ಲ, ಮಿಡಲ್ ಸೈಜಲ್ಲಿ ಇರುವಂತಹ ಒಂದು ಹಲಸಿನ ಬಡಕನ್ನು ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಒಂದು ಪೇಪರ್ ಶೀಟ್ನ ಇಟ್ಕೊಂಡು ಕಟ್ ಮಾಡುವಂತಹ ಚಾಕುಗೆ ಮತ್ತು ಕೈಗೆ ಎರಡಕ್ಕೂ ಕೂಡ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕೊಳ್ಳೋದ್ರಿಂದ ಹಲಸಿನಕಾಯಿನಲ್ಲಿ ಇರುವಂತಹ ಅಂಟು ಏನಿದೆ ಅಲ್ವಾ, ಅದು ನಮ್ಮ ಕೈಗೂ ಕೂಡ ಅಂಟೋದಿಲ್ಲ, ಹಾಗೆ ಚಾಕುಗೂ ಕೂಡ ಅಂಟೋದಿಲ್ಲ. ಹಲಸಿನಕಾಯಿಗೆ ಕಟ್ ಮಾಡೋಕ್ಕೆ ತುಂಬ ಶಾರ್ಪಾಗಿ ಇರುವಂತಹ ಚಾಕುನ ಯೂಸ್ ಮಾಡಬೇಕು. ನಾನು ಮೊದಲಿಗೆ ಯೂಸ್ ಮಾಡಿದಂತಹ ಚಾಕು ಅಷ್ಟು ಶಾರ್ಪ್ ಆಗಿರಲಿಲ್ಲ, ಹಾಗಾಗಿ ನೆಕ್ಸ್ಟ್ ಬೇರೆ ಚಾಕುನ ತೊಗೊಂಡು ಅದಕ್ಕೂ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನು ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಹಲಸಿನಕಾಯಿನ ಕಟ್ ಮಾಡ್ಕೊಳ್ಳುವಾಗ ತುಂಬ ಪೇಷನ್ಸಿಂದ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಹಲಸಿನ ಬಡಕಲ್ಲಿ ಇರುವಂತಹ ಅಂಟನ್ನೆಲ್ಲ ಒಂದು ಚಿಕ್ಕ ಹಲಸಿನ ಸಿಪ್ಪೆನ ತಗೊಂಡು ಅದರ ಸಹಾಯದಿಂದ ನೀಟಾಗಿ ತಕ್ಕೋಬೇಕು. ಇಲ್ಲ ಅಂತ ಅಂದರೆ ಅದು ಕಟ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 2 ತುಂಡು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅದನ್ನು ಮತ್ತೆ ಅರ್ಧ ತುಂಡಿನ ಇನ್ನೊಂದು 2 ತುಂಡಾಗಿ ಮಾಡಿಕೊಂಡ್ರೆ ಕಟ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ 2 ತುಂಡಾಗಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಔಟ್ಸೈಡ್ ಹೋಗಿ ಅನ್ಹೆಲ್ದಿ ಫುಡ್ನ ತಿನ್ನೋದಕ್ಕಿಂತ ಮನೆಯಲ್ಲಿ ಒಂದ್ಸರಿ ಈ ಥರ ಹಲಸಿನ ಬಡ್ಕ ಕಬಾಬ್ನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿ ಇರುತ್ತೆ, ಹಾಗೆ ತುಂಬಾ ಒಳ್ಳೆಯದು ಕೂಡ. ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಥರ ಎಫೆಕ್ಟ್ಸ್ ಇರೋದಿಲ್ಲ. ನೆಕ್ಸ್ಟು ನಾನು ಎರಡನ್ನೂ ಕೂಡ ಆ ಥರ ಚಿಕ್ಕ ಚಿಕ್ಕದಾಗಿ 4 ಭಾಗಗಳನ್ನಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದಷ್ಟನ್ನು ಕೂಡ 4 ಭಾಗನಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದ ಪೀಸಸ್ಗಳನ್ನಾಗಿ ನಾನಿಲ್ಲಿ ಮಾಡಿ ಇಟ್ಕೋತಿದ್ದೀನಿ. ಯಾಕೆ ಅಂತ ಅಂದರೆ ಹಲಸಿನ ಬಡಕಿನಲ್ಲಿ ಇರುವಂತಹ ಸಿಪ್ಪೆ ಅಂದರೆ ಚುಚ್ಚುವಂತಹ ಸಿಪ್ಪೆ ಇರುತ್ತಲ್ವ, ಅದನ್ನು ನೀಟಾಗಿ ತಕ್ಕೋಬೇಕು. ತುಂಬಾ ದೊಡ್ಡದಾದರೆ ನಮಗೆ ಇಟ್ಕೊಳ್ಳೋದಕ್ಕೂ ಕೂಡ ಕಂಫರ್ಟಬಲ್ ಇರೋದಿಲ್ಲ. ಆವಾಗ ನೀಟಾಗಿ ಸಿಪ್ಪೆನ ಕೂಡ ತೆಗೆಯೋದಕ್ಕೆ ಆಗೋದಿಲ್ಲ ಹಲಸಿನಕಾಯ್ದು. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಅಷ್ಟು ನೀಟಾಗಿ ಪಟ್ಟ ಅಂತೇಳಿ ಮಾಡ್ಕೊಂಬಿಡ್ಬೋದು. ತುಂಬ ದೊಡ್ಡದನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಕೆ ಹೋದರೆ ಅಷ್ಟು ಕಂಫರ್ಟಬಲ್ಲು ಇರಲ್ಲ, ನೀಟಾಗಿ ಸಿಪ್ಪೆನೂ ಕೂಡ ಹೋಗೋದಿಲ್ಲ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಿಪ್ಪೆನ ನಿಧಾನವಾಗಿ ತಕ್ಕೊಂಡ್ರೆ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಲಾಸ್ಟ್ಗೆ ಬೇಗನೆ ಮುಗಿಯುವಂತಹ ರೆಸಿಪಿ ಇದು. ಸಿಪ್ಪೆನ ತೆಗಿಯೋಕೆ ಅಷ್ಟೇ ನಮಗೆ ಸ್ವಲ್ಪ ಟೈಮ್ನ ತಗೊಳುತ್ತೆ. ಅದೇ ಥರ ನಾನು ಎಲ್ಲನೂ ಕೂಡ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಅಷ್ಟನ್ನು ಕೂಡ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ಈ ಥರ ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ. ಅಷ್ಟನ್ನು ಕೂಡ ಒಂದು ಬುಟ್ಟಿಲಿ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಸಿಪ್ಪೆನೆಲ್ಲನೂ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ, ಟರ್ಮರಿಕ್ನ ಹಾಕಿ ಇಟ್ಕೋತಾ ಇದ್ದೀನಿ. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ನಾನು ಆವಾಗಲೇ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಹಲಸಿನ ಬಡಕನ್ನ, ಅದನ್ನು ಇವಾಗ ನಮಗೆ ಯಾವ ಸೈಜಲ್ಲಿ ಕಬಾಬ್ ಬೇಕೋ ಆ ಸೈಜಲ್ಲಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣದಾಗೂ ಅಲ್ಲ, ತುಂಬ ದೊಡ್ಡದಾಗೂ ಅಲ್ಲ, ಒಂದು ಪನ್ನೀರ್ ಗಾತ್ರಕ್ಕೆ ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಷ್ಟನ್ನು ಕೂಡ ವಾಶ್ ಮಾಡಿಕೊಂಡು ಆದಮೇಲೆ ಒಂದು ಪಾತ್ರೆಯಲ್ಲಿ ಅದನ್ನು ಎತ್ತಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ. ಯಾಕಂತ ಅಂದರೆ ನಾವೀಗ ಕಟ್ ಮಾಡ್ಕೊಂಡಂತಹ ಹಲಸಿನ ಬಡ್ಕ ಏನಿದೆ ಅಲ್ವಾ, ಅದನ್ನು ನಾವಿಲ್ಲಿ ಇವಾಗ ಬಾಯ್ಲ್ ಆಗೋದಕ್ಕೆ ಇಡಬೇಕು. ಅದಕ್ಕೋಸ್ಕರ ಆ ನೀರಿಗೆ ಸ್ವಲ್ಪ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೋದು. ಇಲ್ಲ ಅಂತ ಅಂದರೆ ಭಾಗಗಳಿಗೋಸ್ಕರ ಸ್ವಲ್ಪ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಸಾಲ್ಟ್ನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿನ ನಾನಿಲ್ಲಿ ಆ ನೀರಿಗೆ ಹಾಕೋತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಇಡುವಾಗ ಸ್ವಲ್ಪ ದೊಡ್ಡ ಪಾತ್ರೆನ ತಗೊಳ್ಳಿ. ಹಾಗೆ ದಪ್ಪ ತಳದಾಗಿದ್ದರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಆ ನೀರಿಗೆ ನಾನು ಆವಾಗಲೇ ವಾಶ್ ಮಾಡಿ ಇಟ್ಕೊಂಡಂತಹ ಹಲಸಿನ ಬಡ್ಕ ಪೀಸಸ್ ಏನಿದೆ ಅಲ್ವಾ, ಅದು ಎಲ್ಲದನ್ನು ಕೂಡ ಅದರೊಳಗೆ ಹಾಕೋತಾ ಇದ್ದೀನಿ. ಮಿನಿಮಮ್ ಅಂದ್ರೂ ಇದು ಒಂದು 50 ಮಿನಿಟ್ಸ್ ಸಾಕು. ತುಂಬಾ ಬೇಗನೆ ಬೆಂದೋಗ್ಬಿಡುತ್ತೆ. ನೋಡೋದಕ್ಕೆ ಇದಿಷ್ಟು ದಪ್ಪ ಇದೆ, 1 ಅವರ್ ಬೇಕೇನೋ, ಹಾಫ್ ಆನ್ ಅವರ್ ಬೇಕೇನೋ ಇದು ಬಾಯ್ಲ್ ಆಗೋದಕ್ಕೆ ಅಂತ ಅನಿಸುತ್ತೆ. ಬಟ್ ತುಂಬಾ ಬೇಗನೆ ಕುಕ್ ಆಗಿಬಿಡತ್ತೆ ಇದು. ಸ್ಟಾರ್ಟಿಂಗು ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಪೀಸಸ್ನ ಮಾಡ್ಕೊಳ್ಳೋ ತನಕ ಅಷ್ಟೇ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ ಅಂತ ಹೇಳಿ.
ಒಂದು 10 to 15 ಮಿನಿಟ್ಸ್ ಇದೇ ಥರ ಇಷ್ಟು ಬಿಸಿ ನೀರಲ್ಲಿ ಅದು ಬಾಯ್ಲ್ ಆದರೆ ಮುಗೀತು. ತುಂಬಾ ಬೇಗನೆ ರೆಡಿಯಾಗಿಬಿಡುತ್ತೆ. ಇದು ಕುಕ್ಕಾಗೋ ಟೈಮಲ್ಲಿ ಒಂದು 5 ಮಿನಿಟ್ಸ್ಗೆ ಒಂದ್ಸತಿ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಅಂದರೆ ತಿರುಗಬೇಕಾಗತ್ತೆ. ಭಾಗಗಳು ಎಲ್ಲದೂ ಕೂಡ ನೀಟಾಗಿ ಬೇಯಬೇಕಲ್ವ, ಹಾಗಾಗಿ ಅದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಒಂದು ಭಾಗನ ತಗೊಂಡು ಅದನ್ನು ಕೈಯಿಂದ ಕಟ್ ಮಾಡಿದ್ರೆ ಅದು ಸ್ಮೂತಾಗಿ ಕಟ್ಟಾಯಿತು ಅಂತ ಹೇಳಿದ್ರೆ ಅದು ರೆಡಿಯಾಗಿದೆ ಅಂತ ಹೇಳಿ. ಅಷ್ಟು ಕೂಡ ರೆಡಿ ಆದಮೇಲೆ ಅದನ್ನು ನೀಟಾಗಿ ಸೋದಿಸ್ಕೋಬೇಕು. ಒಂದು ಜಾಲರಿನ ತಗೊಂಡು ಬೆಂದಿರೋ ಭಾಗಗಳನ್ನೆಲ್ಲ ಜಾಲರಿಗೆ ಹಾಕಿ ನೀರನ್ನು ನಾವು ಸೋದಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಸೈಡ್ಗೆ ನೀಟಾಗಿ ನೀರೆಲ್ಲವುದು ಕೂಡ ಸೋದೋಕೆ ಇಡಬೇಕಾಗತ್ತೆ. ನೀರು ಇರಬಾರ್ದು. ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ಅದನ್ನು ಆ ಜಾಲರಿಯಲ್ಲಿನೇ ಬಿಟ್ಟು ಸೈಡಲ್ಲಿ ಎತ್ತಿ ಇಟ್ಟಿರಬೇಕು. ನೆಕ್ಸ್ಟು ಅದಕ್ಕೆ ಅದಷ್ಟು ಕೂಡ ನೀರೆಲ್ಲ ಇಳಿದು ಡ್ರೈ ಆಗೋ ತನಕ ಅದನ್ನು ಇಟ್ಟು ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಏನು ರೆಡಿ ಮಾಡ್ಕೋಬೇಕು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೋರಿಸಿರುವಂತಹ ಅಷ್ಟು ಸ್ಪೈಸಸ್ ಇದ್ದರೆ ತುಂಬಾ ಒಳ್ಳೆಯದು. ಯಾವುದಾದ್ರೂ ಒಂದು ಸ್ಕಿಪ್ ಆದರೆ ಓಕೆ, ಬಟ್ ಯಾವುದು ಕೂಡ ಸ್ಕಿಪ್ ಮಾಡಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಬಾಬ್ ಅಂತೂ ಆಲ್ಮೋಸ್ಟ್ ನಾನಿಲ್ಲಿ ತೋರಿಸಿರುವಂತಹ ಎಲ್ಲವೂ ಕೂಡ ಕಂಪಲ್ಸರಿ ಇರಲೇಬೇಕು. ಮೊದಲಿಗೆ ನಾನಿಲ್ಲಿ ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲೆಸ್ಗಳನ್ನ ಹಾಕೋತಾ ಇದ್ದೀನಿ. ಬೇರೆ ಯಾವುದಾದ್ರೂ ಮಸಾಲೆ ಇಷ್ಟ ಇದ್ರೆ ಸಾಂಬಾರ್ ಪುಡಿ ಮತ್ತು ಗರಂ ಮಸಾಲೆಗಳು ಬೇರೆ ಯಾವುದಾದ್ರೂ ಇದ್ದರೆ ಫ್ಲೇವರ್ಸು ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ನ ನಾನಿಲ್ಲಿ ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿದ್ದರೆ ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇಲ್ಲಿ ಕಲಿಸ್ಕೋಬೇಕು. ಲಾಸ್ಟಲ್ಲಿ ಏನಾದರೂ ನಮಗೆ ಸರಿ ಬಂದಿಲ್ಲ ಅಂದರೆ ಮತ್ತೆ ಹಾಕೋಬೋದು. ಹಾಗೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. 1 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಸ್ತೂರಿ ಮೇಥಿನ ತಗೊಂಡಿದ್ದೀನಿ. ಕಸ್ತೂರಿ ಮೇಥಿ ಆಪ್ಷನಲ್ ಆಗಿರುತ್ತೆ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇತ್ತು ಅಂತ ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ಹೋಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ 1 ನಿಂಬೆ ಹಣ್ಣನ್ನು ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಅದರಲ್ಲಿರುವಂತಹ ಸೀಡ್ಸ್ನೆಲ್ಲನೂ ಕೂಡ ರಿಮೂವ್ ಮಾಡಿಕೊಂಡು ನೀಟಾಗಿ ಹುಳಿ ಎಲ್ಲನೂ ಕೂಡ ನಿಂಬೆ ಹಣ್ಣಿಂದ ತಿಕ್ಕೋಬೇಕು. ನೆಕ್ಸ್ಟು ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಮೈದಾನ ಬಳಸ್ತಾ ಇದ್ದೀನಿ. ಮೈದಾನ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸ್ಟಾರ್ಟಿಂಗು ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಗಂಟು ಬರಬಾರ್ದು, ಚಿಕ್ಕದು ಗಂಟು ಕೂಡ ಆಗಬಾರ್ದು. ಆ ಥರ ನೀಟಾಗಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆಯೇ ಸ್ವಲ್ಪ ವಾಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ನಾವು ವಾಟರ್ನ ಹಾಕ್ಕೊಂಡು ಪಟ ಅಂತ ಮಿಕ್ಸ್ ಮಾಡೋದಕ್ಕೆ ಹೋದರೆ ಗಂಟುಗಳು ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಿಧಾನವಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ಅದು ಯಾವ ಪ್ರಮಾಣದಲ್ಲಿ ಬೇಕು, ಸ್ವಲ್ಪ ತೆಳು ಬೇಕಾ ಸ್ವಲ್ಪ ಗಟ್ಟಿ ಬೇಕಾ ಅಂತಲೂ ನಾವು ನೋಡ್ಕೋಬೋದು. ನಿಧಾನವಾಗಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡ್ರೆ ಒಂದೇ ಸತಿ ಹಾಕ್ಕೊಂಡಾಗ ಜಾಸ್ತಿ ಆಗಿಬಿಟ್ರೆ ಮತ್ತು ನಮಗೆ ಮಸಾಲೆಸ್ಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಕಬಾಬ್ ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಕ್ವಾಂಟಿಟಿಯಷ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಬಡ್ಕಿನ ಚಿಕ್ಕ ತುಂಡುಗಳನ್ನ ಅದಕ್ಕೆ ಹಾಕೋತಾ ಇದ್ದೀನಿ. ಅಷ್ಟನ್ನು ಕೂಡ ನಾನು ಆ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ. ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡ್ರೆ ತುಂಬಾ ಒಳ್ಳೆಯದು, ನೀಟಾಗಿ ಮಿಕ್ಸ್ ಮಾಡ್ಬೋದು. ಚಿಕ್ಕ ಪಾತ್ರೆಗೆ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡೋದಕ್ಕಾಗಲ್ಲ, ಹೊರಗಡೆ ಎಲ್ಲ ಚೆಲ್ಲೋಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಿರೋ ಹಾಗೆ ನೀಟಾಗಿ ಅದೇನು ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಮಸಾಲೆನ, ಅಷ್ಟು ಕೂಡ ನಾವು ಹಾಕಿರೋ ಅಷ್ಟು ಭಾಗಗಳಿಗೆ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂತ ಅಂದರೆ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೋಬೋದು. ಇನ್ ಕೇಸ್ ಮೊಟ್ಟೆ ತಿನ್ನೋದು ಇಲ್ಲ ಅಂತ ಪ್ಯೂರ್ ವೆಜ್ ಅಂತ ಇರೋರು ಮೊಟ್ಟೆನ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಆಪ್ಷನಲ್ ಆಗಿರುತ್ತೆ. ಹಾಗಾಗಿ ಬೇಕು ಅಂತ ಇದ್ದರೆ ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಮೊಟ್ಟೆನ ಸ್ಕಿಪ್ ಮಾಡ್ಕೊಳ್ಳಿ.
ನಾನಿಲ್ಲಿ ಎಗ್ನ ಬಳಸಿಲ್ಲ, ಎಗ್ನ ಬಳಸ್ದೇ ಕಬಾಬ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಮ್ಯಾಗ್ನೇಟ್ ಆಗೋದಕ್ಕೆ ಬಿಡಬೇಕು. ಮ್ಯಾಗ್ನೇಟ್ ಆಗೋದಕ್ಕೆ ಒಂದು 10 to 5 ಮಿನಿಟ್ಸ್ ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಮ್ಯಾಗ್ನೇಟ್ ಆಗುತ್ತೆ. ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ, ಸೊ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಒಂದು ಫ್ರಿಜ್ನಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ನಾನಿಲ್ಲಿ ಒಂದು ಕಡಾಯನ ಇಟ್ಕೊತಾ ಇದ್ದೀನಿ. ಹಾಗೆ ಆಯಿಲ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಅಂದರೆ ಕಬಾಬ್ ಪೀಸ್ ಮುಳುಗೋ ಥರ ನಾವಿಲ್ಲಿ ಎಣ್ಣೆನ ಹಾಕ್ಕೋಬೇಕು. ಆಫ್ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬಾಯ್ಲ್ ಆಗೋದಿಲ್ಲ, ಬೇಯೋದಿಲ್ಲ ನೀಟಾಗಿ ಕಬಾಬು, ರುಚಿನೂ ಕೂಡ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಯಿಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಆಯಿಲ್ ಕಾದಿದೆಯಾ ಇಲ್ವಾ ಅಂತೇಳಿ ನೋಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಸಣ್ಣ ಪೀಸ್ನ ನಾನಿಲ್ಲಿ ಆಯಿಲ್ ಒಳಗೆ ಹಾಕಿದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಹಾಗೇ ಅದು ಕಡಾಯಿಗೆ ಅಂಟ್ಕೊಳ್ಳೋದೇನೆ ನಾವು ಹಾಕಿದ ತಕ್ಷಣ ಎಣ್ಣೆಯಲ್ಲಿ ತೇಲಿದ್ರೆ ಎಣ್ಣೆ ರೆಡಿ ಇದೆ, ನಾವು ಆವಾಗ ಫುಡ್ನ ಬೇಯಿಸಬಹುದು. ಫಸ್ಟ್ ಟೈಮ್ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋರು ಮೊದಲಿಗೆ 1 ಪೀಸ್ ಆರ್ 2 ಪೀಸ್ನ ಎಣ್ಣೆಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 2 ಪೀಸ್ನ ನಾವು ಬೇಯಿಸ್ಕೊಂಡು ಅದನ್ನು ರುಚಿ ನೋಡಿದ್ರೆ ಏನು ಕಮ್ಮಿ ಇದೆ, ಉಪ್ಪು ಖಾರ ಏನು ಕಮ್ಮಿ ಇದೆ ಅಂತೇಳಿ ನೋಡಿಕೊಂಡು ಅದನ್ನು ನಾವು ಮತ್ತೆ ಆ್ಯಡ್ ಮಾಡಿಕೊಂಡು ಬಿಡ್ಬೋದು. ಅನುಭವ ಇರೋವಂಥವ್ರು, ಗೊತ್ತಿರೋ ಅಂಥವರು ಡೈರೆಕ್ಟಾಗಿಯೇ ಎಣ್ಣೆ ಕಾದ ತಕ್ಷಣವೇ ಎಲ್ಲದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟಿಗೆ ಒಂದನ್ನ ಪೀಸ್ನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ, ರುಚಿನ ನೋಡೋದಕ್ಕೆ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕ್ವಾಂಟಿಟಿ ಜಾಸ್ತಿ ಹಾಕಿಬಿಟ್ಟು ಉಪ್ಪು ಖಾರ ಕಮ್ಮಿ ರುಚಿ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಈ ಥರ ಫಸ್ಟಿಗೆ 1 ಪೀಸ್ನ ಬೇಯಿಸ್ಕೊಂಡು ಅದನ್ನು ಆರಿಸಿ ರುಚಿನ ನೋಡಿದ್ರೆ ನೆಕ್ಸ್ಟು ಮಾಡೋದನ್ನು ನಾವು ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದನ್ನು ಬೇಯಿಸ್ಕೊಂಡು ರುಚಿನ ನೋಡಿ ಎಲ್ಲದೂ ಕೂಡ ಸರಿ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಆಮೇಲೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಪೀಸಸ್ನ ನಾನಿಲ್ಲಿ ಆಯಿಲ್ಗೆ ಹಾಕೋತಾ ಇದ್ದೀನಿ. 5 ಮಿನಿಟ್ಸ್ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ಯಾಕಂತಂದರೆ ಆಲ್ರೆಡಿ ನಾವು ಹಲಸಿನ ಬಡ್ಕಿನ ಪೀಸಸ್ನ ಬಾಯ್ಲ್ ಮಾಡಿರೋದ್ರಿಂದ 5 ಮಿನಿಟ್ಸ್ ಎಣ್ಣೆಗೆ ಹಾಕಿದ್ರೆ ಬೇಗನೆ ಆಗೋಗ್ಬಿಡುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಿಡಿದಿದೆ ಅಂತ ಹೇಳಿ. ಆಯಿಲ್ನ ನಾವು ಜಾಸ್ತಿ ಹಾಕ್ಕೊಂಡ್ರೆ ಒಂದು 2-3 ಒಬ್ಬೆಲೆ ನಮಗೆ ತುಂಬಾ ಸಿಕ್ಬಿಡುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬಾಯ್ಲು ಆಗೋದಿಲ್ಲ ಮತ್ತು ತುಂಬಾ ಟೈಮ್ ಕೂಡ ಹಿಡಿಯುತ್ತೆ. ಸೊ ಹಾಗಾಗಿ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಈ ಹಲಸಿನಕಾಯಿ ಕಬಾಬ್ ಅಂತೂ. ಒಂದು 2 ಮಿನಿಟ್ಸ್ ಎಣ್ಣೆಗೆ ಹಾಕಿ ಆದಮೇಲೆ ಒಂದು ಅರ್ಧ ಬಾಯ್ಲ್ ಆಗಿರುವಾಗ ಒಂದು ಜಾಲರಿ ಸಹಾಯದಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಣ್ಣೆಯಲ್ಲಿ ಅದು ಅಂಟ್ಕೊಳ್ಳೋದಿಲ್ಲ. ಈ ಥರ ಅದನ್ನು ತಿರ್ಬೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ಲಾಸ್ಟಲ್ಲಿ ಅದು ಇನ್ನೇನು ತೆಗಿತೀವಿ ರೆಡಿಯಾಗಿದೆ ಅಂತ ಅನ್ನುವಾಗ ಅದ್ರ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡ್ರೆ ತುಂಬಾ ಸಖತ್ತಾಗಿ ಇರುತ್ತೆ. ಕರಿಬೇವು ಎಣ್ಣೆಯಲ್ಲಿ ಹಾಕಿ ಕಬಾಬ್ ಜೊತೆ ತೆಗೆದ್ರಂತೂ ತಿನ್ನುವಾಗ ಸಖತ್ ಟೇಸ್ಟ್ನ ಕೊಡುತ್ತೆ ಕರಿಬೇವು ಕೂಡ. ಹಾಗಾಗಿ ನಾನಿಲ್ಲಿ ಇನ್ನೇನು ತೆಗಿತೀನಿ ಅನ್ನೋ ಟೈಮಲ್ಲಿ ಒಂದು 10-15 ಕರಿಬೇವನ್ನ ನಾನಿಲ್ಲಿ ಲೀವ್ಸ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಗೋತೀನಿ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನೀವು ನೆಕ್ಸ್ಟು ಬೋಂಡ ಸಮಥಿಂಗ್ ಏನಾದರೂ ಎಣ್ಣೆ ತಿಂಡಿ ಖಾರದ್ದು ಮಾಡುವಾಗ ಇದನ್ನು ಟ್ರೈ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ರುಚಿ ಅಂತೂ. ಅಷ್ಟಕ್ಕೂ ಕೂಡ ಮಿಕ್ಸ್ ಮಾಡಿ ಅದು ಬೆಂದಿದೆ ಅಂತ ಅನ್ನುವಾಗ ನೀಟಾಗಿ ಎಣ್ಣೆನ ಸೋದಿಸ್ಕೊಂಡು ಒಂದು ಜಾಲರಿಗೆ ಅದನ್ನು ತೆಗೆದು ಇಟ್ಕೋತಾ ಇದ್ದೀನಿ. ಈ ಕಬಾಬ್ ಜೊತೆಗೆ ಒಂದು ನಿಂಬೆ ಪೀಸು ಹಾಗೆ ಆನಿಯನ್ ಪೀಸ್ನ ಹಾಕ್ಕೊಂಡು ಮೇಲ್ಗಡೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟು ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ, ಆ ರೆಸಿಪಿನ ನಾನು ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.